ನಮಸ್ಕಾರ ವೀಕ್ಷಕರೇ. ರಾಜ್ಯದ ನೂತನ ಮುಖ್ಯಮಂತ್ರಿಯವರು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು 10 ರೂಪಾಯಿ ಲಂಚ ಕೇಳಿದರೂ ಕ್ರಮ ಕೈಗೊಳ್ಳಲಾಗುವುದೆಂದು, ಲಂಚ ಕೇಳಿದವರ ಬಗ್ಗೆ ದೂರು ನೀಡಲು ಫೋನ್ ನಂಬರ್ಗಳನ್ನು ಪ್ರಕಟಿಸಲಾಗುವುದೆಂದೂ ತಿಳಿಸಿದ್ದಾರೆ. 2014 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 7 ಕೋಟಿ ರೂಪಾಯಿ ಆಸ್ತಿಯನ್ನು ಘೋಷಿಸಿಕೊಂಡಿದ್ದ ಶಿವಕುಮಾರ್ 2024 ಹೊತ್ತಿಗೆ 1400 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆಂದರೆ ಸಕ್ರಮ ಮಾರ್ಗಗಳಿಂದೆಲ್ಲ ಇಷ್ಟೆಲ್ಲ ಗಳಿಸಲು ಸಾಧ್ಯವೇ ಎಂದು ದಿನನಿತ್ಯ ಕಷ್ಟಪಟ್ಟು ದುಡಿಯುವವರ ಮನದಲ್ಲಿ ಸಂಶಯ ಮೂಡುವುದು ಸಹಜ. ಸಂಪತ್ತಿನ ಗುಡ್ಡೆ ಹಾಕಿಕೊಂಡು ಇನ್ನೊಬ್ಬರಿಗೆ ಪ್ರಾಮಾಣಿಕತೆಯ ಬೋಧನೆ ಮಾಡಿದರೆ ಆ ಮಾತಿನ ಕಿಮ್ಮತ್ತು ಇರುವುದಿಲ್ಲ. ಗಾಂಧೀಜಿಯವರ ಕರೆಯನ್ನು ಅನುಸರಿಸಿ ದೇಶದ ಕೋಟ್ಯಾಂತರ ಜನರು ಸರಳ ಜೀವನ ನಡೆಸುತ್ತಾ ಖಾದಿ ಬಟ್ಟೆ ತೊಟ್ಟರು. ಲಕ್ಷಾಂತರ ಜನರು ಚರಕದಿಂದ ನೂಲು ತೆಗೆದರು, ಕೈಮಗ್ಗಗಳಲ್ಲಿ ಬಟ್ಟೆ ನೇಯ್ದರು. ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕರೆಗೆ ಕೋಟ್ಯಾಂತರ ಜನರು ಸೋಮವಾರ ರಾತ್ರಿ ಊಟ ಬಿಟ್ಟು ಪರೋಕ್ಷವಾಗಿ ಸೈನಿಕರಿಗೆ ನೆರವಾದರು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಕಡಿದಾಳ್ ಮಂಜಪ್ಪ, ವೀರೇಂದ್ರ ಪಾಟೀಲ್ ಅಂಥವರು ತಮ್ಮ ನಡೆನುಡಿಗಳಿಂದಲೇ ಜನರ ಮೇಲೆ ಪ್ರಭಾವ ಬೀರಿದರು. ಭ್ರಷ್ಟಾಚಾರವೇ ತುಂಬಿ ತುಳುಕಿರುವ ಭಾರತದಲ್ಲಿ ಸ್ವಚ್ಛ ಆಡಳಿತದ ಬಗ್ಗೆ ಮಾತನಾಡಿದರೆ ಜನರು ಗಂಭೀರವಾಗಿ ಪರಿಗಣಿಸಲಾರರು. ಬದಲಾಗಿ ಅಪಹಾಸ್ಯ ಮಾಡುವವರೇ ಹೆಚ್ಚಿದ್ದಾರೆ. ಮಾತಿಗಿಂತ ಕೃತಿ ಲೇಸು ಎಂಬ ಮಾತಿದೆ. ಶಿವಕುಮಾರ್ ಇಂಗ್ಲೆಂಡ್ ಮಾದರಿಯಲ್ಲಿ ಆರೋಗ್ಯ ವಿಮಾ ನಿಧಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ತಮ್ಮ ಸಂಪತ್ತಿನಿಂದ 100 ಕೋಟಿ ರೂಪಾಯಿ ನೀಡಿ ಉದ್ಯಮಿಗಳು ಹಾಗೂ ಅನುಕೂಲ ಇದ್ದವರಿಂದ ಎಲ್ಲ ಜನರಿಗೂ ಗುಣಮಟ್ಟದ ಉಚಿತ ಆರೋಗ್ಯ ಸೇವೆ ಒದಗಿಸಲು ಆರಂಭಿಸಿದರೆ ಅವರ ಮಾತಿಗೆ ಖಂಡಿತ ಹೆಚ್ಚು ಶಕ್ತಿ ಬರುತ್ತದೆ. ನಿರ್ಣಾಯಕ ಸ್ಥಾನದಲ್ಲಿರುವವರ ಭ್ರಷ್ಟಾಚಾರವು ಎಲ್ಲೆಡೆ ಭ್ರಷ್ಟಾಚಾರ ಹೆಚ್ಚಲು ಮುಖ್ಯ ಕಾರಣವಾಗಿದೆ. ಅಸಮಾನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಎಲ್ಲರ ದಾಹ ಹೆಚ್ಚಿಸುವ ಸಮಾಜ ಸೃಷ್ಟಿಸಿ ಭ್ರಷ್ಟಾಚಾರ ಮಾಡಬೇಡಿ ಎಂದು ಹೇಳುವುದು ಕಷ್ಟ. ಇದೆಲ್ಲ ಏನೇ ಇರಲಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿರುವ ಆರಂಭದಲ್ಲೇ ಸಂಶಯದಿಂದ ನೋಡುವ ಅಗತ್ಯ ಇಲ್ಲ. ಹಿಂದಿನ ಬಿಜೆಪಿ ಆಡಳಿತದಲ್ಲಿ 40% ಕಮಿಷನ್ ನಡೆಯುತ್ತಿದೆ ಎಂದು ಆರೋಪ ಮಾಡಿ ಸ್ವಚ್ಛ ಆಡಳಿತ ನೀಡುವ ಭರವಸೆಯು 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮುಖ್ಯ ಕಾರಣಗಳಲ್ಲೊಂದು. ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದೊಡ್ಡ ಬದಲಾವಣೆ ಆಗಲಿಲ್ಲ ಎಂದು ವಿಷಾದದಿಂದ ಹೇಳಬೇಕಾಗುತ್ತದೆ. ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ 95 ಕೋಟಿ ರು ಹಣವನ್ನು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಸೇರಿ ಲೂಟಿ ಮಾಡಿ ಗಲೀಜು ಕೆಲಸ ನಡೆಯಿತು. ಮಂತ್ರಿಯೊಬ್ಬ ಜೈಲಿಗೆ ಹೋಗಿ ಬಂದ. ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಗಳಿಸಿದ ಕೋಟಿ ಬೆಲೆ ಬಾಳುವ ಆಸ್ತಿ, ಒಡವೆ ಹಾಗೂ ನಗದಿನ ಪ್ರಮಾಣ ಪಟ್ಟಿಯನ್ನು ಲೋಕಾಯುಕ್ತರು ಆಗಾಗ ಬಿಡುಗಡೆ ಮಾಡುತ್ತಾ ಬಂದದ್ದು ಮಾಧ್ಯಮಗಳಲ್ಲಿ ಸುದ್ದಿ ಆಯಿತೇ ಹೊರತು ಲಂಚದ ಪ್ರಮಾಣ ಕಡಿಮೆ ಆಗಲಿಲ್ಲ. ಲೋಕೋಪಯೋಗಿ ಇಲಾಖೆಯ ಕಥೆಗಳು ಶಿವಕುಮಾರ್ ಅವರಿಗೆ ಗೊತ್ತಿಲ್ಲವೆಂದೇನೂ ಇಲ್ಲ. ಇಲಾಖೆಯಲ್ಲಿ ಸಚಿವರಾಗಿದ್ದ ಸತೀಶ್ ಜಾರಕಿಹೊಳಿಯವರು ಲಂಚದ ಹಣವನ್ನು ಮುಟ್ಟುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಇಲಾಖೆಯಲ್ಲಿ ವರ್ಗಾವಣೆ ಆಗಬೇಕಿದ್ದರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳು 30 ಲಕ್ಷ ನೀಡಬೇಕು. ಹಾಗಿದ್ದರೆ ಈ ಹಣ ಯಾರಿಗೆ ಸೇರುತ್ತಿತ್ತು? ಜಾರಕಿಹೊಳಿಯವರಿಗೆ ಇದೆಲ್ಲ ಗೊತ್ತಿರಲಿಲ್ಲ ಎಂದರೆ ಅವರನ್ನು ದಕ್ಷ ಮಂತ್ರಿ ಎಂದು ಹೇಳಬೇಕಾಗುತ್ತದೆ ಅಲ್ಲವೇ? ಈಗ ಪುನಃ ಅವರು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿದ್ದಾರೆ. ಶಿವಕುಮಾರ್ ಅವರು ಲಂಚದ ವಿಚಾರದಲ್ಲಿ ಗಂಭೀರವಾಗಿದ್ದರೆ ಮೊದಲು ಮುಖ್ಯಮಂತ್ರಿ ಕಚೇರಿ ಶುದ್ಧವಾಗಬೇಕು. ಅಲ್ಲಿಗೆ ಪ್ರಾಮಾಣಿಕ ಅಧಿಕಾರಿಗಳ ನೇಮಕ ಆಗಬೇಕು. ಸರ್ಕಾರಿ ಅಧಿಕಾರಿಗಳ ನೇಮಕ ಹಾಗೂ ವರ್ಗಾವಣೆಗಾಗಿ ಹಣ ಪಡೆಯುವುದಿಲ್ಲ ಎಂದು ಸಚಿವರು ಹಾಗೂ ಶಾಸಕರು ಸಂಕಲ್ಪ ಮಾಡಬೇಕು. ಆದರ್ಶಗಳು ಮೇಲಿನಿಂದ ಕೆಳಗೆ ಹರಿದು ಬರುತ್ತವೆಯೇ ಹೊರತು ಕೆಳಗಿನಿಂದ ಮೇಲೆ ಹರಿಯಲು ಸಾಧ್ಯವಿಲ್ಲ. ಮುಖ್ಯಮಂತ್ರಿ ಪ್ರಾಮಾಣಿಕವಾಗಿದ್ದರೆ ಅಂದರೆ ಸಚಿವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಅವರನ್ನು ಅನುಸರಿಸಲು ಶುರು ಮಾಡುತ್ತಾರೆ. ಕರ್ನಾಟಕದ ದೌರ್ಭಾಗ್ಯವೆಂದರೆ ಅಧಿಕಾರಿಗಳು ಹಾಗೂ ನೌಕರರನ್ನು ಆಯ್ಕೆ ಮಾಡಬೇಕಾದ ಅತ್ಯಂತ ಮಹತ್ವದ ಲೋಕಸೇವಾ ಆಯೋಗದ ಅಧ್ಯಕ್ಷತೆಗೆ ಅತ್ಯಂತ ಭ್ರಷ್ಟ ನಿವೃತ್ತ ಅಧಿಕಾರಿಯೊಬ್ಬನನ್ನು ನೇಮಕ ಮಾಡಲಾಗಿತ್ತು. ಈತನ ಅವಧಿಯಲ್ಲಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಡಿವೈಎಸ್ಪಿ ಹುದ್ದೆಗಳಿಗೆ 1 ಕೋಟಿ ರೂಪಾಯಿಗಳ ತನಕ ಲಂಚ ಪಡೆಯಲಾಗುತ್ತಿತ್ತು. ಒಬ್ಬ ವ್ಯಕ್ತಿ ಸರ್ಕಾರಿ ಕೆಲಸಕ್ಕೆ ಸೇರುವಾಗಲೇ ಆತನಿಂದ ಲಂಚ ಪಡೆಯಲಾಗುತ್ತದೆ ಎಂದರೆ ಆತನಲ್ಲಿದ್ದ ಕಿಂಚಿತ್ ನೈತಿಕತೆಯನ್ನು ನಾಶ ಮಾಡಿದಂತಲ್ಲವೇ? ಅಂತಹ ವ್ಯಕ್ತಿ ಮುಂದಿನ 30ರಿಂದ 35 ವರ್ಷಗಳ ಸೇವಾ ಅವಧಿಯಲ್ಲಿ ಭ್ರಷ್ಟಾಚಾರ ಎಸಗಬಾರದೆಂದು ನಿರೀಕ್ಷಿಸಲು ಸಾಧ್ಯ ಇದೆಯೇ? ಶಿವಕುಮಾರ್ ಆಡಿದಂತೆ ನಡೆಯಬೇಕೆಂದಿದ್ದರೆ ಮೊದಲು
ಲೋಕಸೇವಾ ಆಯೋಗಕ್ಕೆ ಉತ್ತಮ ಹಿನ್ನೆಲೆಯವರನ್ನು ನೇಮಕ ಮಾಡಬೇಕು. ಅನೇಕ ರಾಷ್ಟ್ರಗಳ ಪ್ರಾಮಾಣಿಕ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ನೋಡಿದರೆ ಭಾರತೀಯರು ನಿಜವಾಗಿಯೂ ನಾಚಿಕೆ ಪಟ್ಟುಕೊಳ್ಬೇಕು. ಉದ್ಯೋಗ ಅರಸಿ ವಿದೇಶಕ್ಕೆ ಹೋಗುವ ಯುವಕ ಯುವತಿಯರು ಅಲ್ಲಿನ ಸ್ವಚ್ಛ ಆಡಳಿತ ವ್ಯವಸ್ಥೆಯನ್ನು ನೋಡಿದ ಮೇಲೆ ಭಾರತಕ್ಕೆ ವಾಪಸ್ಸು ಬಂದು ನೆಲೆಸಲು ಇಷ್ಟಪಡುವುದಿಲ್ಲ. ಆಫ್ರಿಕಾದ ಬಡ ರಾಷ್ಟ್ರ ರುವಾಂಡಾದ ಬಹುಪಾಲು ಜನರು ಕೇವಲ 200 ರೂಪಾಯಿ ದಿನಗೂಲಿಯಲ್ಲಿ ಬದುಕು ಸಾಗಿಸುತ್ತಾರೆ. ಆದರೆ ಅವರು ಭ್ರಷ್ಟಾಚಾರವನ್ನು ಇಷ್ಟಪಡುವುದಿಲ್ಲ. ಅಲ್ಲಿನ ಅಧಿಕಾರಿಗಳಿಂದ ಹಿಡಿದು ಮಂತ್ರಿಗಳ ತನಕ ಲಂಚ ಪಡೆಯುವವರ ಸಂಖ್ಯೆ ತೀರಾ ವಿರಳ ಎಂದು ಅಲ್ಲಿ ನೆಲೆಸಿರುವ ಭಾರತೀಯರು ಹೇಳುತ್ತಾರೆ. ಶಿವಕುಮಾರ್ ಅವರು ಬೇರೆ ಏನೇ ಮಾಡದಿದ್ದರೂ ಭ್ರಷ್ಟಾಚಾರವನ್ನು ನಿಗ್ರಹಿಸಿ ಆಡಳಿತ ವ್ಯವಸ್ಥೆಯನ್ನು ಜನಸ್ನೇಹಿಯಾಗಿ ರೂಪಾಂತರ ಮಾಡಿದರೆ ಅದೊಂದು ಬಹುದೊಡ್ಡ ಸಾಧನೆ ಎಂದು ದಾಖಲಾಗುತ್ತದೆ. ಈ ವಿಚಾರದಲ್ಲಿ 1989ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ವೀರೇಂದ್ರ ಪಾಟೀಲ್ ಹಾಗೂ ಹಣಕಾಸು ಸಚಿವ ರಾಜಶೇಖರ ಮೂರ್ತಿ ಅವರನ್ನು ನೆನಪಿಸಿಕೊಳ್ಳಬೇಕು. ಈ ಇಬ್ಬರು ಸರ್ಕಾರದ ಹಣವನ್ನು ಎಷ್ಟು ಎಚ್ಚರದಿಂದ ಖರ್ಚು ಮಾಡುತ್ತಿದ್ದರೆಂದು ಶಿವಕುಮಾರ್ ಅವರಿಗೆ ತಿಳಿಯದ ವಿಷಯವಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಒಳಗೇ ಬರೆಸಿದ್ದರು. ಯಾವ ವ್ಯಕ್ತಿಗೆ ತನ್ನ ಬಗ್ಗೆ ಸಂತೃಪ್ತಿ ಇರುತ್ತದೋ ಅಂತಹ ವ್ಯಕ್ತಿ ಭ್ರಷ್ಟಾಚಾರಿ ಆಗಲಾರ ಎಂದು ಸಂತೋಷ್ ಹೆಗಡೆಯವರು ಆಗಾಗ ಹೇಳುತ್ತಿರುತ್ತಾರೆ. ಶಿವಕುಮಾರ್ ಅವರು ತಮ್ಮ ಜೀವನದ ಪರಮ ಗುರಿಯಾದ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದು ಆಗಿದೆ. ಅವರಿಗೆ ಸಂತೃಪ್ತಿ ಇದ್ದರೆ ಖಂಡಿತ ಬದಲಾವಣೆ ತರಬಲ್ಲರು. ತನ್ನ ಮೇಲಿರುವ ಎಲ್ಲ ಕಳಂಕವನ್ನು ತೊಡೆದು ಹಾಕಲು ಶಿವಕುಮಾರ್ ಅವರಿಗೆ ಸುವರ್ಣಾವಕಾಶವೊಂದು ಲಭಿಸಿದೆ. ಕಾದು ನೋಡೋಣ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.